ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಜುಲೈ ಕೊನೆ ವಾರನೇ ಸ್ಟಾರ್ಟ್ ಆಯಿತು. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಜೊತೆಗೆ 21ನೇ ಕಂತು ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಸಹ ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ಕೆಳಗಡೆ ಲೈಕ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 20ನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ. 40,000 ಹಣ ಆದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುವಂತದ್ದು. ಸೊ 2 to 3 months ಇಂದ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ದಾರೆ 21ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಮೊದಲಿಗೆ ಏನೊಂದು ಅಪ್ಡೇಟ್ ಅನ್ನ ಕೊಟ್ಟರು ಅಂತ ಅಂದ್ರೆ ಜೂನ್ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸಹ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ರಿ, ಎಲ್ಲರೂ ಸಹ ಅನ್ಕೊಂಡಿದ್ರು. ಯಾಕಂತ ಅಂದ್ರೆ ಪ್ರತಿ ತಿಂಗಳು ಇದರ ಒಂದು ಪ್ರೋಸೆಸ್ ಕರೆಕ್ಟ್ ಆಗಿ ಜಮಾ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಒಂದು ರೀಸೆಂಟ್ ಆಗಿ ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಅಪ್ಡೇಟ್ ಅನ್ನ ತಿಳಿಸ್ಕೊಟ್ರು ಅಂತಂದ್ರೆ, ನಾವು ಈಗಾಗಲೇ 21ನೇ ಕಂತು ಹಣ ಜೂನ್ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಜಮಾ ಮಾಡಲಿಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಫಲಾನುಭವಿಗಳು ಅನ್ಕೊಂಡಿದ್ರು. ಜುಲೈ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಅನ್ಕೊಂಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಬಂದಂತಹ ಅಪ್ಡೇಟ್ ಏನು ಅಂತ ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಇನ್ನ 8ರಿಂದ 10 ದಿನಗಳ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಜಮಾ ಮಾಡ್ತೀವಿ, ಎಲ್ಲಾ ಸಿದ್ಧತೆಗಳು ನಡೆದಿದೆ, ಜಸ್ಟ್ ಡಿಬಿಟಿ ಮಾಡ್ಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ರು. ಸೊ ಹಾಗಾಗಿ ಫಲಾನುಭವಿಗಳು ಎಲ್ಲರೂ ಕೇಳ್ತಿದ್ದಾರೆ ಹಣ ಜಮಾ ಆಗಿದೆಯಾ ಅಂತ ಹೇಳ್ಬಿಟ್ಟು. ನೋಡಿ, ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದ್ರೆ ಬಿಡುಗಡೆ ಆಗಿಲ್ಲ. ಅವ್ರು ಹೇಳಿದ ಪ್ರಕಾರ ನೋಡೋದಾದ್ರೆ ಈಗಾಗಲೇ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ಬೇಕಿತ್ತು, ಬಟ್ ಆದ್ರೂ ಜಮಾ ಆಗಿಲ್ಲ. ಯಾಕಂತಂದ್ರೆ ಕ್ಲಿಯರ್ ಆಗಿ ಒಂದು ಸ್ಪಷ್ಟನೆಯನ್ನ ಕೊಟ್ಟರು, ನಮ್ಮ ಹತ್ರ ಯಾವುದೇ ತರಹದ ಹಣ ಕೊರತೆ ಆಗ್ಲಿ ಅಥವಾ ಮತ್ತೊಂದು ಯಾವುದನ್ನು ಸಹ ಇಲ್ಲ, ಎಲ್ಲಾ ಸಿದ್ಧತೆಗಳು ಇದೆ, ಇನ್ನ ಜಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮಾಡ್ಬೇಕು ಅಷ್ಟೇ ಅಂತ ಹೇಳಿದ್ರು. ಬಟ್ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ. ಈಗ ಇನ್ನ ಕೇವಲ ಈ ತಿಂಗಳಲ್ಲಿ 4 ದಿನ ಇರೋದ್ರಿಂದ ಫಲಾನುಭವಿಗಳು ಕೇಳ್ತಿದಾರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಈಗ ನೋಡೋದಾದ್ರೆ ಜುಲೈ ತಿಂಗಳಲ್ಲಿ ಕೊನೆ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಇನ್ನೂ ಕೊನೆ ವಾರದಲ್ಲಿ ಬಿಡುಗಡೆ ಮಾಡಿಲ್ಲ. ಇನ್ನಿರುವಂತಹ ಕೆಲವೊಂದಿಷ್ಟು ಡೇಸ್ ಅಲ್ಲೂ ಸಹ ಬಿಡುಗಡೆ ಮಾಡುವಂತಹ ಚಾನ್ಸಸ್ ತುಂಬಾ ಕಡಿಮೆ ಆದ್ರೆ ಇದಾವೆ. ಓಕೆನಾ? ಸೊ ನಿಮ್ಗೆ 21ನೇ ಕಂತು ಹಣ ಜುಲೈ ತಿಂಗಳಲ್ಲಿ ಬರೋದನ್ನು ಸಹ ಸ್ವಲ್ಪ ಡೌಟ್ ಅಂತಾನೆ ಹೇಳ್ಬೋದು. ಸೊ ಯಾಕಂತ ಅಂದ್ರೆ ಇದುವರೆಗೂ ಒಂದಿಷ್ಟು ಫಲಾನುಭವಿಗಳಿಗೂ ಬಂದಿಲ್ಲ. ಈಗ ಒಂದ್ಸು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೇವಲ ಒಂದಿಷ್ಟು ಸಾವಿರ ಫಲಾನುಭವಿಗಳಿಗೆ ಬರುತ್ತೆ. ಅದಾದ್ಮೇಲೆ ಪ್ರತಿನಿತ್ಯನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದು. ಬಟ್ 21ನೇ ಕಂತು ಹಣ ಜಮಾದಲ್ಲಿ ಇನ್ನೂ ಸಹ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ, ಹಣನೇ ಬಿಡುಗಡೆ ಆಗಿಲ್ಲ. ಈಗಾಗಲೇ ಹೇಳಿದ್ರು ನಾವು ಈ ಸರಿ ಹಣ ಜಮಾ ಮಾಡೋದಕ್ಕೆ ಒಂದ್ ಸ್ವಲ್ಪ ರೂಲ್ಸ್ ಅನ್ನ ಚೇಂಜ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ರೂಲ್ಸ್ ಅಂತ ಅಂದ್ರೆ ಮೊದಲಿಗೆಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗ್ತಿತ್ತು, ಅಲ್ಲಿಂದ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಬರ್ತಿತ್ತು. ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ ರೀತಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರೋಸೆಸ್ ಆದ್ರೆ ಈ ರೀತಿ ಸ್ವಲ್ಪ ಇರೋವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಡಿಲೇ ಮಾಡ್ತೀವಿ ಅಂತ ಹೇಳಿದ್ರು. ಫಲಾನುಭವಿಗಳು ವಾರ ವೆಯ್ಟ್ ಮಾಡಿದ್ರು, 15 ದಿನ ವೆಯ್ಟ್ ಮಾಡಿದ್ರು. ಇವಾಗ ನೋಡಿದ್ರೆ 2 to 3 months ಇಂದಾನೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದ್ರೆ ಬರ್ತಾ ಇಲ್ಲ. ಇದರ ಒಂದು ಡೇಟ್ಸ್ ಅನ್ನ ಪೋಸ್ಟ್ಪೋನ್ ಮಾಡ್ಕೊಂಡೇ ಹೋಗ್ತಾ ಇದಾರೆ. ನೀವು ಕೇಳ್ಬೋದು, ಹಾಗಿದ್ರೆ ಜುಲೈ ತಿಂಗಳಲ್ಲಿ ನಮಗೆ ಹಣ ಬರ್ಲಿಲ್ಲ ಅಂತ ಅನ್ಕೊಳ್ಳಿ, ಹಂಗಿದ್ರೆ ನೆಕ್ಸ್ಟ್ ನಮ್ಗೆ ಯಾವಾಗ ಬರುತ್ತೆ? 21ನೇ ಕಂತು ಹಣ ಬರೋದೇ ಇಷ್ಟು ಲೇಟ್ ಆದ್ರೆ 22ನೇ ಕಂತು ಹಣ ಯಾವಾಗ, 23ನೇ ಕಂತು ಹಣ ಯಾವಾಗ ಬರುತ್ತೆ? ಈಗ 3 months ಬಾಕಿ ಇಟ್ಕೊಂಡು ಇನ್ನ ನೆಕ್ಸ್ಟ್ 4th month ಅಮೌಂಟ್ ಡ್ಯೂನು ಸಹ ಬಂದಾಗ ಅವ್ರು ನಮ್ಗೆ ಯಾವ ರೀತಿ ಜಮಾ ಮಾಡ್ತಾರೆ ಏನು ಅಂತ ನೀವು ಕೇಳ್ಬೋದು. ನೋಡಿ, 21, 22ನೇ ಕಂತು ಹಣ ಮುಂದಿನ ತಿಂಗಳಲ್ಲಿ ಒಟ್ಟಿಗೆ ಜಮಾ ಮಾಡುವಂತ ಚಾನ್ಸಸ್ ಆದ್ರೆ ಇದಾವೆ, ಆಗಸ್ಟ್ ತಿಂಗಳಲ್ಲಿ. ಯಾಕೆ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಜೊತೆಗೆ ಗೌರಿ ಗಣೇಶ ಹಬ್ಬ ಆದ್ರೆ ಇರುವಂತದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಒಟ್ಟಿಗೆ 4,000 ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನಾದ್ರೂ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಬಂದ್ರೂ ಸಹ ಬರ್ಬೋದು. ಬಟ್ ಅದ್ರ ಬಗ್ಗೆ ನಾವು ಹೇಳೋದಕ್ಕೆ ಆಗೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕಾದ್ರೂ ಬರ್ಬೋದು, ಇಲ್ಲ ಅಂತಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಟ್ಟಿಗೆ 3 ಕಂತು ಹಣ ಜಮಾ ಮಾಡಿದ್ರು ಸಹ ನಾವು ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಓಕೆನಾ? ಆಗ ಮಹಿಳೆಯರಿಗೆ ಈಗ ಇಷ್ಟು ದಿನದಿಂದ ಏನ್ ಸಿಟ್ಟಿರುತ್ತೆ, ಸೊ ಅದೆಲ್ಲಾನು ಸಹ ಅವರಿಗೆ ತುಂಬಾ ಏನಾಗುತ್ತೆ, ಫುಲ್ ಗುಡ್ ನ್ಯೂಸ್ ತರ ಆಗ್ಬಿಡುತ್ತೆ. ಅವ್ರಿಗೆ ತುಂಬಾ ಖುಷಿ ಆದ್ರೆ ಆಗುತ್ತೆ. ಒಟ್ಟಿಗೆ 4,000 ಹಣ ಬಂದಾಗ, ಒಟ್ಟಿಗೆ 6,000 ಹಣ ಬಂದಾಗ ಮಹಿಳೆಯರೆಲ್ಲಾನು ಮರೆತು ತುಂಬಾ ಖುಷಿ ಆಗ್ತಾರೆ. ಓ, ನಮ್ ಸರ್ಕಾರ ಹಣ ಜಮಾ ಮಾಡ್ತು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು ನಾವೇನು ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಯಾಕಂತ ಅಂದ್ರೆ ಈಗ 20ನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ, ನಿಮ್ಗೂ ಸಹ ಗೊತ್ತಿದೆ. ಕೆಲವೊಂದ್ಸರಿ ಹಬ್ಬದ ಟೈಮ್
ಟೈಮ್ ಬಂತು ಅಂತಂದ್ರೆ 100% ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯಲ್ಲಿ ಏನಾದ್ರೂ 21, 22ನೇ ಕಂತು ಹಣ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಜಮಾ ಮಾಡುವಂತ ಸಾಧ್ಯತೆಗಳಾದ್ರೆ ಇದಾವೆ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಇನ್ನೊಂದು 4 or 5 ಡೇಸ್ ಒಳಗಡೆ ಅವರು ಸಹ ಒಂದು ಪ್ರೆಸ್ ಚಾನಲ್ಸ್ ಮೂಲಕ, ಪ್ರೆಸ್ ಮೀಟ್ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ. ಓಕೆನಾ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವ ದಿನಾಂಕಕ್ಕೆ ಜಮಾ ಮಾಡ್ತೀವಿ, ಇಲ್ಲ ಅಂತಂದ್ರೆ 21, 22ನೇ ಕಂತು ಹಣ ಒಟ್ಟಿಗೆ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ತುಂಬಾ ತಿಂಗಳಿಂದ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಇನ್ನೂ ಹಣ ಏನೋ ಜಮಾ ಆಗ್ಲಿಲ್ಲ. ಪ್ರತಿನಿತ್ಯನೂ ಸಹ ಒಂದು ಹೊಸ ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ. ಎಲ್ಲ ತರಹದ ಅಪ್ಡೇಟ್ಸ್ ಅನ್ನ, ಎಲ್ಲ ತರಹದ ವಿಡಿಯೋಸ್ ಅನ್ನ ನೋಡ್ತಿದ್ದಾರೆ. ಬಟ್ ಅವ್ರಿಗೆ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಒಂದೇನೆ ಸಹ ಹೋಗ್ತಿಲ್ಲ. ನೀವು ಫಲಾನುಭವಿಗಳು ಒಂದು ಡಿಸೈಡ್ ಆಗ್ಬಿಡಿ, ನಿಮ್ಗೆ 21ನೇ ಕಂತು ಹಣ ಈ ತಿಂಗಳಲ್ಲಿ ಜಮಾ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಮುಂದಿನ ತಿಂಗಳಲ್ಲಿ 21, 22ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಜಮಾ ಆಗುವಂತ ಸಾಧ್ಯತೆಗಳಾದ್ರೆ ಇದಾವೆ. ಓಕೆನಾ, ನೋಡಿ, ಕೆಲವೊಂದಿಷ್ಟು ಕಡೆ 21ನೇ ಕಂತು ಹಣ ಒಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ಇವತ್ತು ಇಷ್ಟು ಜಿಲ್ಲೆಗಳಿಗೆ, ನಾಳೆ ಇಷ್ಟು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಆದ್ರೆ ವೈರಲ್ ಆಗ್ತಿರುವಂತದ್ದು. ಬಟ್ ಯಾವೊಂದು ಜಿಲ್ಲೆಗೂ ಸಹ 21ನೇ ಕಂತು ಹಣ ಜಮಾ ಆಗಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ನೋಡಿ, 22ನೇ ಕಂತು ಹಣದ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ ಫಸ್ಟ್ 21ನೇ ಕಂತು ಹಣ ಜಮಾ ಆಗಬೇಕು. ಈಗ ಮುಂದಿನ ತಿಂಗಳಲ್ಲಿ 2 ಕಂತು ಹಣ ಒಂದೇ ಸರಿ ಹಾಕುವಂತ ಸಾಧ್ಯತೆಗಳೆಲ್ಲ ಇದಾವೆ. ನೋಡೋಣ ಏನ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದೇನು ಅಂತಂದ್ರೆ, ಈಗ ನೀವು ಸಾಕಷ್ಟು ಫಲಾನುಭವಿಗಳು ಏನ್ ಅನ್ಕೊಂಡಿರ್ತೀರಾ ಅಂತಂದ್ರೆ 21ನೇ ಕಂತು ಹಣ ನಿಮಗೆ ಜಮಾ ಆಗ್ಲಿಲ್ಲ ಅಲ್ವಾ, ಒಂದು 2 months ಇಂದ 3 months ಇಂದ. ಅಂಡ್ ಜೊತೆಗೆ ಕೆಲವೊಂದಿಷ್ಟು ಕಡೆ ಒಂದಿಷ್ಟು ನ್ಯೂಸಸ್ ವೈರಲ್ ಆಗ್ತಿದಾವೆ. ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡಿಬಿಡ್ತಾರೆ, ಸ್ಟಾಪ್ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ, ಅದಕ್ಕೆ ಹಣ ಜಮಾ ಮಾಡ್ತಿಲ್ಲ, ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಇದ್ರ ಬಗ್ಗೆ ಅಂತೂ ಒಂದು ಕ್ಲಿಯರ್ ಆಗಿ ಸ್ಪಷ್ಟನೆ ಕೊಟ್ಟರು. ಯಾವ್ದ್ರ ಬಗ್ಗೆ ಈಗ ಹಣ ಜಮಾ ಕುರಿತು ಕ್ಲಿಯರ್ ಆಗಿ ಸ್ಪಷ್ಟನೆ ಕೊಡ್ತಾರೋ ಇಲ್ವೋ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತಂತೆ ಹೌದಾ ಅಂತ ಡೈರೆಕ್ಟ್ ಆಗಿ ಕೇಳಿದ ತಕ್ಷಣ ಅದ್ರ ಬಗ್ಗೆ ಅಂತೂ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಬಂತು. ಇದು ಮಹತ್ವದ ಯೋಜನೆ, ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡಲ್ಲ, ಇದೊಂದು ತಿಂಗಳು ಹಣ ಡಿಲೇ ಆಗಿರುವಂತದ್ದು, ಮುಂದಿನ ತಿಂಗಳಿಂದ ಕರೆಕ್ಟ್ ಆಗಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ಫಲಾನುಭವಿಗಳು ಏನ್ ಮಾಡ್ತೀರಾ ಅಂತಂದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕುರಿತು ಮುಂದಿನ ದಿನಗಳಲ್ಲೂ ಸಹ ನಾನು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ನಿಮ್ಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ರತಿಯೊಬ್ಬರನ್ನು ಮರಿದೆ ಲೈಕ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.